ಹಾಯ್ ಹಲೋ ನಮಸ್ಕಾರ. ಬನ್ನಿ ಮಾತಾಡ್ಕೊಳ್ತಾ ಹೋಗೋಣ. ಪಾಕಿಸ್ತಾನದ ಅಂಡಿಗೆ ಸರಿಯಾಗಿ ಬೆಂಕಿಯನ್ನು ಹಚ್ಚಿದ್ದಾರೆ ನಮ್ಮ ದೇಶದವರು. ಅಲ್ಲಿ ಬಿದ್ದಿರೋ ಬೆಂಕಿನೇ ಆರಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಬೇರೆ ಬೇರೆ ದೇಶದಿಂದ ನೀರು ತಂದು ಹೊಯ್ಕೊಂಡು ಆರಿಸ್ಕೊಂತವ್ರೆ. ಅಂಥದ್ರಲ್ಲಿ ಬರೋ ಸಾಲ ತಂದಿರೋ IMF ಇಂದ ಕೊಟ್ಟಿರೋ ಸಾಲನ ತಗೊಂಬಂದು ಇಲ್ಲಿ ಉಗ್ರರಿಗೆಲ್ಲ ಹಂಚ್ತವ್ರು. ಇವ್ರು ಇನ್ನೆಂಥ ದರಿದ್ರದವರಪ್ಪ ಇವರು. ಶಿವ ಅಲ್ಲ, ಜನರನ್ನು ಉದ್ಧಾರ ಮಾಡಿರಿ ಅಂತಂದರೆ ಅವರೆಲ್ಲ ಒಂಚೂರು ಅನ್ನನೋ ಅಕ್ಕಿನೋ ಬೇಳೆನೋ ಕೊಟ್ಟರೆ ಜನ ಕಾಲು ತುಳಿತಕ್ಕೆ ಸಾಯ್ತಿದ್ದಾರೆ ಅದನ್ನು ಇಸ್ಕೊಳಕ್ಕೆ ಹೋಗಿ. ಇಲ್ಲಿ ಉಗ್ರರಲ್ಲಿ ಸತೋದ್ರೆ ಅವರಿಗೆ ಕೋಟಿಗಟ್ಟಲೆ ದುಡ್ಡನ್ನು ಕೊಡ್ತಾವ್ರೆ. ಅಲ್ಲ, ಪಾಕಿಸ್ತಾನದ ಜನರಿಗೆ ಏನಾದರೂ ಮಾನ ಮರ್ಯಾದೆ ಏನಾದರೂ ಇದೆಯಾ ಅಂತ ಅನ್ಸತ್ತೆ ಇದನ್ನೆಲ್ಲ ನೋಡಿದರೆ. ಮತ್ತು ಇನ್ನೊಂದು ಕಡೆ ಹೇಳೋದು, ನಾವು ಉಗ್ರರಿಗೆಲ್ಲ ಸಪೋರ್ಟ್ ಮಾಡಲ್ಲಪ್ಪ, ಅವ್ರದ್ದೆಲ್ಲವನ್ನು ನಾವು ನಿಷ್ಕ್ರಿಯಗೊಳಿಸ್ತೀವಿ, ಅವ್ರು ಇಲ್ಲಿದ್ರೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀವಿ, ಅದನ್ನು ಮಾಡ್ತೀವಿ, ನಮಗೆ ಸಿಕ್ಕ ತಕ್ಷಣ ನಿಮಗೆ ಒಪ್ಪಿಸ್ಬಿಡ್ತೀವಿ, ಈ ಥರದ ಡೈಲಾಗ್ಗಳನ್ನು ಹೊಡೆಯೋದು. ಎಂಥ ದರ್ವೇಶಿ ಅಂತಂದರೆ ನಮ್ಮ ಇಂಡಿಯಾದ ಇಬ್ಬರು ಹೆಣ್ಮಕ್ಳೇ ಹೊಡೆದಾಕ್ಯಾರ. ಅಂಥದ್ರಲ್ಲಿ ಅಲ್ಲಿ ಸ್ವೀಟ್ ಹಂಚಕತ್ತಾರಂತೆ. ಅವ್ರು ಇನ್ನೆಂಥ ದರ್ವೇಶಿಗಳಿರ್ಬೋದು ಲೆಕ್ಕ ಹಾಕ್ರಿ. ಮೀಡಿಯಾಗಳನ್ನಂತೂ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕ್ಕೆ ದುಡ್ಡಿಲ್ಲ, ಹೆದರಿಸಿ ಬೆದರಿಸಿ ಗನ್ ತೋರಿಸಿ ತಮ್ಮ ಕಡೆ ಮಾಡ್ಕೊಂಡಿದ್ದಾರೆ. ಮೀಡಿಯಾದಲ್ಲಿ ತೋರಿಸಿದ್ದೇ ನಿಜ ಅಂದ್ಕೊಂಡವ್ರೆ ಜನ. ಪಾಕಿಸ್ತಾನದ ಮೀಡಿಯಾಗಳು ನಾವು ಗೆದ್ದುಬಿಟ್ವಿ ಅಂತ ಸಂಭ್ರಮಿಸ್ತವ್ರೆ. ಅದು ಯಾವ ಲೆಕ್ಕಕ್ಕೆ ಗೆದ್ರಿ ಇವರು? ಇಂಡಿಯಾದ ಒಂದು ಪಾಯಿಂಟನ್ನು ಟಚ್ ಮಾಡೋಕ್ಕಾಗಿಲ್ಲ ಇವ್ರ ಕೈಲಿ. ಇವ್ರ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ ಅಂಥದ್ರಲ್ಲಿ ನಾವು ಗೆದ್ದುಬಿಟ್ವಂತೆ. ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಆದರೆ ಈ IMFನವ್ರಿಗೇನು ಗೊತ್ತಾಗತ್ತೋ ಗೊತ್ತಾಗಲ್ವೋ ಏನು ಕತೆಯಪ್ಪ. ಸಾಲ ಕೊಡಬೇಡ್ರಿ ಅಂದರೂ ಕೊಡ್ತಾವ್ರೆ. ಅದನ್ನು ಯಾವ್ದು ಹಿಂದುಳಿದಿದೆ ದೇಶಗಳು ಅದನ್ನು ಉದ್ಧಾರ ಮಾಡ್ಕೊಳ್ಳೋಕ್ಕೆ ಅಂತ ಇಟ್ಕೊಂಡವ್ರಪ್ಪ. ಅದನ್ನು ತಗೊಂಬಂದು ಉಗ್ರರನ್ನ ಸಾಕಕ್ಕೆ, ಬೇರೆ ದೇಶದ ಮೇಲೆ ಚೂ ಬಿಡೋಕ್ಕೆ ಅಂತ ಕೊಡ್ತಾವ್ರೆ ದುಡ್ಡನ್ನ. ಆ ಬಂದಿದ್ದ ದುಡ್ಡು ಇನ್ನೆಲ್ಲೋಗುತ್ತೆ? ಇಲ್ಲಿ ಕೊಟ್ಟವ್ರಲ್ಲ ಟೆರರಿಸ್ಟ್ಗಳಿಗೆ ಅಂಥವ್ರಿಗೆ ಹೋಗುತ್ತೆ. ಅವರಿಂದ ಇನ್ನೊಂದಷ್ಟು ಕಮಿಷನ್ ಹೋಗುತ್ತೆ ಆರ್ಮಿನವರಿಗೆ. ಸಾಕಲ್ಲ, 50% ಹೋದರೆ ಸಾಕು ಆರ್ಮಿಯವ್ರಿಗೆ. ಇನ್ನೇನು ಆಗ್ಬೇಕು ಅವರಿಗೆ? ಅವ್ರು ಬದುಕ್ತಾ ಇರೋದೇ ಹಿಂಗೆ. ಆರ್ಮಿನವ್ರು ಉದ್ಧಾರ ಆಗ್ತಿರೋದೇ ಹಾಗೆ ಪಾಕಿಸ್ತಾನದಲ್ಲಿ. ಹಾಗಿರುವಾಗ ಕೊಡದೆ ಇನ್ನೇನು ಮಾಡ್ತಾರೆ ಅವರು? ಜನರನ್ನು ಮಾತ್ರ ಅವ್ರ ಮೇಲೆ ಎತ್ಕಟ್ಬಿಡೋದು. ಇವ್ರು ಒಳ್ಳೆಯವರು, ನಮ್ಮ ದೇಶಕ್ಕೆ ರಕ್ಷಣೆಯನ್ನು ಕೊಡ್ತವ್ರೆ. ಏನು ಸೆಕೆಂಡ್ ಲೈನ್ ಮಿಲ್ಟ್ರಿ ಅಂತೆ. ಮಿಲ್ಟ್ರಿ ಆದಮೇಲೆ ನೆಕ್ಸ್ಟ್ ಇವರೇ ಅಂತೆ ಸೆಕೆಂಡ್ ಲೈನು. ಶಿವ ಪರಮಾತ್ಮ, ಏನು ದರ್ವೇಶಿ ದೇಶನಪ್ಪ ಇದು. ಸರಿಯಪ್ಪ, ಆ ದುಡ್ಡಾರ ತಗೊಂಡು ಆ ಉಗ್ರ ಏನು ಮಾಡ್ತಾನೆ ಹೇಳ್ರಪ್ಪ? 9 ಜನ ತಮ್ಮ ಕುಟುಂಬದವ್ರು ಸತ್ತೋಗಿದಾರಂತೆ. ಆ ದುಡ್ಡು ತೊಗೊಂಡು ಏನು ಮಾಡ್ತಾನೆ? ಏನು ಮನೆ ಕಟ್ಟಿಸ್ತಾನ? ಇನ್ನೊಂದು ಮದುವೆ ಮಾಡ್ತಾನೆ, ಇನ್ನೊಂದು ಮದುವೆ ಆಗಿ ಇನ್ನೊಂದು 10 ಜನ ಮಕ್ಕಳನ್ನ ಹುಟ್ಟಿಸ್ತಾನ, ಇನ್ನೇನು ಮಾಡ್ತಾನೆ? ಅದೇ ಕ್ಯಾಂಪ್ಗಳನ್ನು ಕಟ್ಸೋದಂತೆ. ಅಂಥದ್ದೇ ಕ್ಯಾಂಪ್ಗಳಲ್ಲಿ ಯಾರ್ಯಾರು ಅನಾಥರು, ಪಾಪ ಊಟಕ್ಕಿಲ್ಲದೆ ಇರೋರು ಅಂಥವ್ರನ್ನ ಹಿಡ್ಕೊಂಬಂದು ಒಂದಷ್ಟು ದುಡ್ಡು ಕೊಟ್ಟು ಅಲ್ಲಿ ಇಟ್ಕೊಂಡು ದೇಶ ಪ್ರೇಮ ಅನ್ನೋ ಹೆಸರಲ್ಲಿ ಉಗ್ರ ಚಟುವಟಿಕೆ ಮಾಡಿಸೋದು. ಇದನ್ನು ಬಿಟ್ಟು ಇನ್ನೇನು ಮಾಡ್ತಾರೆ? ಅಂಥ ಪಾಕಿಸ್ತಾನದವರು, ನಾವು ಗೆದ್ವಿ ಅಂತ ಬೀಗ್ತಾ ಇರುವಂಥ ಪಾಕಿಸ್ತಾನದವರು ನಮ್ಮ ಮೇಲೆ ದಾಳಿಯಾಗಿದೆ, ಏನೇನು ಒಡೆದೋಗಿದೆಯೋ ನಾವು ಅದನ್ನು ರಿಪೇರಿ ಮಾಡಿಸ್ತೀವಿ ಅಂತ ಹೇಳ್ಯಾರಂತೆ. ಅಯ್ಯೋ ಶಿವನೇ, ನಿಮ್ಮ ಮಕ್ಕಕ್ಕೆ ನಾಯಿನಕ್ಕ. ಅಲ್ಲ, ಏನಾದರೂ ಬೆಲೆ ಯೋಗ್ಯತೆ ಏನಾದರೂ ಇದೆಯಾ ನಿಮಗೆ ಅಂತೇಳಿ? ಮೊದಲು ಅಲ್ಲಿ ಊಟಕ್ಕಿಲ್ಲದೆ ಸಾಯ್ತವ್ರೆ ಜನ, ಅವ್ರಿಗೆ ಕೊಡ್ರಿ. ಅದನ್ನು ಬಿಟ್ಟು ಇಂಥ ಗತಿಗೆಟ್ಟ ಕೆಲಸ ಮಾಡೋಕ್ಕೆ ಮಾತ್ರ ಲಾಯಕ್ಕಿದ್ದಾರೆ ನೋಡ್ರಿ ಪಾಕಿಸ್ತಾನದವರು. ರಾಜಕಾರಣ ಇರೋದು ಜನರಿಂದ. ಜನ ಏನು ಕೇಳ್ತಾರೆ? ಅವ್ರೇನು ಹೋಗಿ ನೋಡ್ತಾರಾ? ಇಲ್ಲ. ಮೀಡಿಯಾದವ್ರು ಒಂದಷ್ಟು ಹೇಳೋದನ್ನು ನಂಬ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಅಸ್ತ್ರ, ದೊಡ್ಡ ಅಸ್ತ್ರ ಇದೆಯಲ್ಲ, ಫ್ರೀ ಆಫ್ ಕಾಸ್ಟ್. ಏನು? ದೇಶಪ್ರೇಮ. ನಾವು ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಿದ್ದೀವಿ ಅನ್ನೋ ಹೆಸರಲ್ಲಿ ಇವರಿಗೆಲ್ಲ ಟೋಪಿ ಹಾಕೋದು, ತಾವು ದುಡ್ಡು ಹುಡ್ಕೊಂಡು ತಿನ್ಕೊಳ್ಳೋದು, ಕಮಿಷನ್ ತಿನ್ಕೊಂಡು ಎಂತೆಂಥ ದೊಡ್ಡ ಸ್ಫೋಟಕಿಗಳನ್ನು ತೊಗೊಂಬಂದು ನಮ್ಮ ದೇಶದ ಮೇಲೆ ಆರಿಸಿ ನಾವು ಗೆದ್ವಿ ಅಂತ ಸ್ವೀಟ್ ಹಂಚೋದಂತೆ. ಯಪ್ಪ ಶಿವನ, ಏನು ಕಾಮಿಡಿ ಮಾಡ್ತಾರಪ್ಪ ಈ ಪಾಕಿಸ್ತಾನದವ್ರು. ಇವ್ರ ಜನ್ಮಕ್ಕೆ ಇಷ್ಟು ಬೆಂಕಿ ಯಾಕ? ಸರಿರಪ್ಪ, ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ, ಸಿಗ್ತಾ ಇರೋಣ, ಮತ್ತೆ ಸಿಗ್ತಾ ಇರೋಣ. ಅಲ್ಲಿವರೆಗೂ ಟಾಟಾ, ಬಾಯ್, ಸಿ ಯು. ನಮಸ್ಕಾರ ಕರ್ನಾಟಕ.